ಹೊತ್ತಿಗೆ ಎಂತ ಅನಾಹುತ ಮಾಡಿಕೊಂಡು ಬಿಟ್ಟಿಯಮ್ಮ ನೀನು, ಎಂತ ಅನಾಹುತ ಮಾಡಿಕೊಂಡು ನಿನಗೆ ಬಂದ ಸಂಕಷ್ಟವನ್ನು ನನ್ನ ಮುಂದೆ ಹೇಳಬಾರದೆ? ಹೇಳು ಹೊತ್ತಿಗೆ, ಬೇಗ ಹೇಳು ಹೊತ್ತಿಗೆ. ಹೊತ್ತಿಗೆ ನಿನ್ನ ಕಿರಿಯ ತಮ್ಮ ಮೈದುನ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಶ್ರೀಮಂತ ಕಾರ್ಯಕ್ಕೆ ಓಡೋಡಿ ಬಂದಿದ್ದಾನೆ. ಮಾತನಾಡು ಹೊತ್ತಿಗೆ. ಹೆತ್ತ ತಾಯಿಯಂತೆ ನೀವು ಉಣಿಸಿದ ಈ ಕೈ ತುತ್ತು ಕೂಗಿ ಹೇಳುತ್ತಿದೆಯಮ್ಮ. ನಿನಗೆ ಬಂದ ಸಂಕಷ್ಟವನ್ನು ನನ್ನ ಮುಂದೆ ಹೇಳಬಾರದೆ? ನೀ ಬೇಡಿದರೆ ಉರಿ ಹಾಲು ತಂದು ಕೊಡುವಂತ ಈ ನಿನ್ನ ಮೈದುನರೇ ಹುಲಿ ಹಾಲು ತಂದು ಕೊಡುವಂತ ಈ ನಿನ್ನ ಮೈದುನರಿಬ್ಬರು ಇದ್ದರು. ಈಗ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವುದಾಯ್ತಮ್ಮ. ಅತ್ತಿಗೆ, ನಿನ್ನ ಮೈದುನೊಬ್ಬ ಪೊಲೀಸ್ ಸ್ಟೇಷನ್ಗೆ ಹೋಗುವೊಳಗಾಗಿ, ಅಧಿಕಾರ ಸ್ವೀಕರಿಸಿಕೊಂಡು ಹೋಗುವೊಳಗಾಗಿ 100 ಜನ ರೌಡಿಗಳನ್ನು ಹಿಡಿದು ಒಳಗೆ ಹಾಕಿ ಸಭಾಷ್ಗಿರಿ ಎಂದು ಬಿರುದು ಪಡೆದಿದ್ದಾನೆ. ಬಿರುದು ಪಡೆದ. ಆದ್ರೆ ನಿನ್ನ ನೋವು ಏನಂತ ನನಗೆ ಹೇಳಿದ್ದರೆ ಕ್ಷಣಾರ್ಧದಲ್ಲೇ ಅದನ್ನು ಬಗೆಹರಿಸಿ ಬಿಡ್ತಿದ್ದೆ. ಅತ್ತಿಗೆ ಮಾತನಾಡ. ಅತ್ತಿಗೆ ಯಾಕ್ರಪ್ಪ ತಮ್ಗೊಳ್ರ ನಿಮ್ಮ ಅತ್ತಿಗೆ ಮೇಲೆ ಮತ್ತೆ ಅಳಾಕತ್ತೀರಿ? ಏನಾಗಿತ್ರಪ್ಪ ಆಕಿಗೆ? ಏನಾಗೈತಿ? ನೀನ ಹಿಂಗ ಕೊಂದು ಹಾಕಿ ಈಗ ಏನಾಗೈತೆ ಅಂತ ಕೇಳ್ತೀಯಲ್ಲ ನೀಚ. ಹೇಳು, ಈ ನನ್ನ ಬಂಗಾರದಂತ ಅತ್ತಿಗೆಯನ್ನು ಏಕೆ ಕೊಂದಿ ನೀನು? ಈಗ ನೀನು ಹೇಳದಿದ್ದರೆ ಈ ನಿನ್ನ ಕುತ್ತಿಗೆ ಈಚೆಗೆ ಕೊಂದು ಬಿಡ್ತಲ್ಲೇ. ಇಂಥ ಹೇಸಿ ಕೆಲಸನ ಮಾಡಿ ನಿನಗೆ ಹೇಗೆ ಮನಸ್ಸು ಬಂದಿತ್ತು? ನಿನಗೆ ಅಣ್ಣ ಅಂತ ಕರೀಲಿಕ್ಕೆ ನಮಗ ನಾಚಿಕೆ ಬರ್ತೈತಿ. ನಮಗ ನಾಚಿಕೆ ಬರ್ತೈತಿ. ನನ್ನ ಅತ್ತಿಗೆ ಯಾಕೆ ಕೊಂದು ಹಾಕಿದೆ? ಬಿಡಿರಪ್ಪ ತಮ್ಗಳ, ಬಿಡ್ರಿ. ನಿಮ್ಮ ಅತ್ತಿಗೆನ ನಾನಾ ನೇಳ ಹಾಕಿ ಕೊಂದಿಲ್ರಿ ತಮ್ಗೊಳ್ರ. ನಾನಾ ನೇಳ ಹಾಕಿ ಕೊಂದಿಲ್ಲಿ. ನೀವು ಬಿಡೋರಿದ್ರೆ ನನ್ನ ಸಾಯು ತನಕ ಹೊಡೀರಪ್ಪ, ಸಾಯು ತನಕ ಹೊಡೀರಿ. ನಿಮ್ಮ ಅತ್ತಿಗೆನ ನಾನಾ ನೇಳ ಹಾಕಿಲ್ಲಪ್ಪ, ನಾನಾ ನೇಳ ಹಾಕೀನಿ. ನನ್ನ ತಪ್ಪಾಗೈತಿ, ಬಿಟ್ಟು ಬಿಡ್ರು. ನನ್ನ ತಪ್ಪಾಗೈತಿ, ಬಿಟ್ಟು ಬಿಡ್ರಿ ನನ್ನ. ನೀನು ಆವತ್ತೇ ಅತ್ತಿಗೆ ಬಸರಿ ಎಂಬ ಸುದ್ದಿ ಕೇಳಿ ಏನೇನು ವಿಪರೀತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ದೆ. ನನಗೆ ಆವತ್ತೇ ನಿನ್ನ ಮೇಲೆ ಸಂಶಯ ಬಂದಿತ್ತು. ಈಗ ಆ ಕೆಲಸ ಮಾಡಿಬಿಟ್ಟಿಯಲ್ಲೋ ನಿಜ. ಬಂಗಾರದಂತ ಈ ನನ್ನ ಅತ್ತಿಗೆನ, ಮಹಾಸತಿ ಅನಸೂಯಳಂತ ಈ ನನ್ನ ಅತ್ತಿಗೆನ ಈಗ ನಾವು ಎಲ್ಲಿ ಹುಡುಕುವುದು? ಪೊಲೀಸರು ಎದುರು ನಾನೇ ಕೊಂದಿನಿ ಅಂತ ಹೇಳ್ತೀಯಲ್ಲೋ, ಆಕಿನ ಎದುರ ಸಲುವಾಗಿ ಕೊಂದಿ. ನಿಜ ಹೇಳೋ, ನಿಜ ಹೇಳೋ. ತಮ್ಗೊಳ್ರ, ನಾ ಕೊಂದಿಲ್ಲ ಅಂದ್ರೂ ಬಿಡೋದಿಲ್ಲಪ್ಪ. ನಾನಾ ಕೊಂದೇನಂತ ನೀವು ಮೊದಲೇ ಹೇಳಿದಿರ ಅಂದಾಗ ಅವಳ ಕುತ್ತಿಗೆ ಈಚೆ ಕೊಂದೆ ನಾನಪ್ಪ, ನಾನಾ ಕೊಂದೆನು. ಯಾಕಂದ್ರೆ ನನ್ನ ತಮ್ಮ ಪೊಲೀಸ್ ಅಧಿಕಾರಿ ಅದಾನ. ಎಲ್ಲ ಕಾನೂನು ನಿಮಗೆ ಗೊತ್ತಪ್ಪ, ಕಾನೂನು ಗೊತ್ತು. ನಿಮ್ಮ ಅತ್ತಿಗೆನ ನಾನಾ ಕೊಂದು ಹಾಕಿನಪ್ಪ, ನಾನಾ ಕೊಂದು ಹಾಕಿದೀನಿ. ನೀವು ಏನು ಮಾಡ್ತೀರಿ ಮಾಡ್ರಪ್ಪ, ನಾನಾ ಕೊಂದು ಹಾಕಿನಪ್ಪ ನಿಮ್ಮ ಅತ್ತಿಗಿಲ್ಲ. ಮಾಡುವ ಹೇಸಿ ಕೆಲಸ ಮಾಡಿ ಈಗ ನಮಗೆ ಬುದ್ಧಿವಾದ ಹೇಳ್ತೀಯ? ಹಿರಿಯನ್ನಂದ್ರ ಆ ದೇವರ ಸಮಾನ ಅಂತ ನಾವು ನಂಬಿದ್ವಿ. ಆದ್ರ ನೀ ಹಿಂಗ ಮೋಸ ಮಾಡ್ತೀಯಂತ ನಾವು ತಿಳ್ಕೊಂಡಿರಲಿಲ್ಲ. ಅತ್ತಿಗೆಯ ಬಸುರಿನ ಸುದ್ದಿ ಕೇಳಿ ಇಡೀ ಊರೇ ಖುಷಿ ಪಡುತ್ತಿರುವಾಗ ಅಂದು ನೀನೇಕೆ ತಡವರಿಸಿ ಮಾತನಾಡುತ್ತಿದ್ದೆ? ಹೇಳಲೇ
ಬಡಿಯಪ್ಪ ತಮ್ಗೋಡ್ರ ನಿಮ್ ಸಂತೃಪ್ತಿ ಆಗೋ ಬಿಡ್ರು ಬಡಿಬೇಡ್ರಿ ಅಪ್ಪ ಬಡಿಬೇಡ್ರಿ. ಯಾಕಂತಂದ್ರ ನನ್ನ ತಮ್ಗೋಳ ನಿಮ್ಮ ಅತ್ತಿಗೆ ಬಸರಾಗ ಹೇಳಿದ್ರೆ ಸಂತೋಷದಲ್ಲಾಗ್ತಾ ಇದ್ರಪ್ಪ, ಸಂತೋಷದಲ್ಲಾಗ್ತಾ ಇದ್ರಿ. ಅದಕ್ಕ ನಾನು ಅವಳ ಕುತ್ತಿಗೆ ಈಚಿಗೆ ಕೊಂದು ಬಿಟ್ಟಿದಿಲ್ರಿ, ಕೊಂದು ಬಿಟ್ಟಿದ್ದಿಲ್ಲಿ. ಬೇಕಾದ್ರೆ ನನ್ನ ಜೀವ ತಗೋರು ತಮ್ಗೊಳ್ರ, ನನ್ನ ಜೀವ ತಗೋಳ್ರಿ. ನಿಮ್ಮನ್ನ ಬಿಟ್ಟು ನನ್ನ ಹೊಡಿತಾಕತ್ತಿ ಇವ್ರಾಗ ಯಾರಿಗೈತ್ರಿಪ್ಪ, ಯಾರಿಗೈತಿ ತಮ್ಮ? ನೀವು ಸಣ್ಣವ್ರಿದ್ದಾಗ ಚಿಕ್ಕವ್ರಿದ್ದಾಗ ನಿಮ್ಮನ್ನು ಹೆಗಲು ಹೊತ್ತು ಮೇಲೆ ಕೊಟ್ಟು ಸಾಕಿಲ್ರು ತಮ್ಗೊಳ್ರ, ಸಾಕಿಲಿ. ಇವತ್ತು ನನ್ನ ಬಿಡಿಯುವಷ್ಟು ದೊಡ್ಡವರಾಗಿ ಬಿಟ್ರೇನಪ್ಪ, ದೊಡ್ಡವರಾಗಿ ಬಿಟ್ರೇನು ತಮ್ಗೊಳ್ರ? ಹೊಡಿಬೇಡ್ರಿ ತಮ್ಗೊಳ್ರ, ಹೊಡಿಬೇಡ್ರಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀರು. ನಮ್ಮ ಪಾದ ಮುಟ್ಟಿ ಹೇಗಿತ್ತು ನಿನಗೆಲ್ಲ? ನಿನ್ನ ಕೆಟ್ಟ ಕೈಗಳಿಂದ ನಮ್ಮ ಪಾದ ಮುಟ್ಟಿ ಅಪವಿತ್ರ ಮಾಡಿದನೋ ನೀಚ. ತಮ್ಮ, ನಾನು ಎಷ್ಟು ಹೇಳಿದ್ರು ನೀವು ಕೇಳುವಂತ ಸ್ಥಿತಿ ಒಳಗಿಲ್ಲ ತಮ್ಮ, ಇವತ್ತು ಸ್ಥಿತಿ ಒಳಗಿಲ್ಲ. ಒಂದಲ್ಲ ಒಂದಲ್ಲ ಗೊತ್ತಾಗ್ತೈತಿಪ್ಪ, ನಿಮಗೆ ಸತ್ಯ ಏನಂತ ಗೊತ್ತಾಗ್ತೈತಿ. ಈಗ ನಾ ಏನು ಮಾಡೋ ಪರಿಸ್ಥಿತಿ ಇಲ್ಲಪ್ಪ, ಏನು ಮಾಡೋ ಪರಿಸ್ಥಿತಿ ಇಲ್ಲ. ನಾನೇನು ಬರ್ತೀನಿ. ಹಲೋ ಪಿಶಿ, ನಮ್ಮ ಮನೆಯಿಂದ ಓಡಿ ಹೋಗಿದ್ದಾನೆ. ಬೇಗನೆ ಅವನನ್ನು ಹಿಡಿದು ಒಳಗೆ ಹಾಕಿ. ಗೋಡೆ ಆಟ ನಮ್ಮ ಯಾರ ಬಲರಾಮ, ಪ್ರದೀಪ, ಯಾಕ್ರೋ ಯಾಕೆ ಅಳತ್ರಿ? ಏನಾಗಿದೆ ನಿಮಗೆ? ನೀವೆಲ್ಲ ಯಾಕೆ ಅಳಕತ್ತೀರಿ? ಅಕ್ಕ ನೆಲದ ಮೇಲೆ ಯಾಕೆ ಮಲ್ಕೊಂಡಾಳ? ಬಂಗಾರದಂತ ಈ ನಿನ್ನ ಅತಿಗಿನ ಆ ನಿನ್ನ ನೀಚ ಮಾವ ಕೊಂದು ಹಾಕಿದ್ದಾನೆ ಸವಿತಾ, ಕೊಂದು ಹಾಕಿದ್ದಾನೆ. ನನ್ನ ತಂಗಿನ ಕೊಂದಿರೋನೆ? ಅಕ್ಕ, ಬಸರಿಯಾಗಿ ತವರಿನ ಸೀರೆ ಬಿಟ್ಟು ಶ್ರೀಮಂತ ಕಾರ್ಯ ಮಾಡಿಸ್ಕೋಬೇಕಾದ ನೀನು ಸತ್ತ ಹೋದೆಯ? ಮಾಮ, ಸ್ವಂತ ನನ್ನ ತಂಗಿನ ಕೊಲ್ಲುವಂತ ಹೇಗೆ ಕೆಲಸ ಯಾಕೆ ಮಾಡಿದ್ವು? ಯಾಕೆ ಮಾಡಿದಿ? ಏನ್ ಮಾಡಿದ್ರು ಅವರು ಅಂತ ಕೆಲಸ? ಏನ್ ಮಾಡಿದ್ರು? ಶಾಂತಗೌಡರಿಗೆ ಕೊಟ್ಟ ಮಾತ ನೀವು ಉಳಿಸ್ಕೊಳ್ಳಲಿಲ್ಲ ಮಾಮ, ಉಳಿಸ್ಕೊಳ್ಳಿಲ್ಲ. ಮೂರ್ಖನಾಗಿ ಇಂಥ ಕೆಲಸ ಯಾಕೆ ಮಾಡಿದ್ವು ಮಾಮ? ಯಾಕೆ ಮಾಡಿದಿ? ನನ್ನ ತಂಗಿ ಪ್ರೆಗ್ನೆಂಟ್ ಆಗಿದ್ದು ನಿನಗೆ ಇಷ್ಟ ಇರಲಿಲ್ಲವೇ? ಹಾಗಿದ್ದರೆ ಗರ್ಭಪಾತ ಮಾಡಿಸಿ ಸಾಯಿಸ್ಬಿಡ್ತಿತ್ತು. ಅದನ್ನ ಬಿಟ್ಟು ಅರೆ ಹುಚ್ಚನಾಗಿ ನನ್ನ ತಂಗಿನ ಕೊಂದೆಲ್ಲೋ, ನನ್ನ ತೋರಿಸಿನ ಕೊಂದು ಬಿಟ್ಟೆಲ್ಲೋ. ನನ್ನ ಹೆಂಡತಿ ಸಾವಿತ್ರಿ ಇದ್ದಂಗ ಅಂತಿದ್ದಿ, ಶ್ರೀರಾಮನ ಸತಿ ಸೀತಾ ಇದ್ದಂಗ ಅಂತಿದ್ಯಲ್ಲೋ ಮಾವ. ನಿನಗ್ಯಾಕ ಇಂಥ ಕೆಟ್ಟ ವಿಚಾರ ಬಂತು? ಆ ಶಾಂತಗೌಡರ ವಂಶನು ಹಾಳು ಮಾಡ್ದಿ, ಈ ವಾಲಿಕಾರನ ಮನೆ ವಂಶನು ನಿಂದಿಸಿದಿ. ಏನಾಹುದಕ್ಕೆಲ್ಲ ಏನು ಕಾರಣ? ಯಾರಿಗೆ ಈ ಶಿಕ್ಷೆ? ಅಳಿ ಅಂದರೆ ಹೋದ ಜೀವ ಮರಳಿ ಬರೋದಿಲ್ಲ. ಈ ತಂದನ ತವರಿನ ಸೀರೆನೆ ಅವಳಿಗೆ ಕೊನೆ ಶ್ರೀಮಂತದ ಸೀರೆನಾಗಿ ಮಾಡಿಸಿದ್ವಿ. ಬೇಗ ಅವರ ಅಂತ ಸಂಸ್ಕಾರ ಮಾಡಿಬಿಡೋಣ ಬನ್ನಿ. ಸವಿತಾ, ಅದೇ ನಮ್ಮದು ಚೀಟಿ.
ಹಾ, ಗಾಬರಿ ಆಗ್ಬೇಡಿ. ಇದನ್ನ ಕುಳಿತು ಆಮೇಲೆ ವಿಚಾರಿಸೋಣ. ಮೊದಲು ಅಂತ್ಯ ಸಂಸ್ಕಾರ ಆಗ್ಲಿ. ಅದೆಲ್ಲ ಇರಲಿ, ಮೊದಲು ಅದರಲ್ಲಿ ಏನು ಬರೆದಿದೆ ಎಂದು ಓದಿ ಹೇಳು ಸವಿತಾ. ಬೇಗ ಹೇಳು. ಅತ್ತಿಗೆ, ನಮಗೂ ದುಃಖವಾಗ್ತಿದೆ. ಬೇಗನೆ ಅದರಲ್ಲಿ ಏನು ಬರೆದಿದೆ ಅಂತ ಹೇಳಮ್ಮ ಅತ್ತಿಗೆ, ಹೇಳು. ನನ್ನ ಮೇಲೆ ವಿಶ್ವಾಸ ಇರಲಿ. ಮೊದಲು ಅಂತ್ಯ ಸಂಸ್ಕಾರ ಆಗ್ಲಿ. ಕಣ್ಣ ಮುಚ್ಚೆ ಕಾಣಗೋಳೆ ಆತ ನಮ್ಮ ಯಾರ್ಯಾರ ಹಣೆಲೇನಿದೆ ಬಲ್ಲೋ ಯಾರು ಹೇಳು. ಕಣ್ಣ ಮುಚ್ಚೆ ಕಾಣಗೋಳೆ ಆತ ನಮ್ಮ ಯಾರ್ಯಾರ ಹಣೆಲೇನಿದೆ ಬಲ್ಲೋ ಯಾರು ಹೇಳು. ಅಯ್ಯೋ ನನ್ನ ಊರಲ್ಲಿ ನಿನ್ನಂತ ಗಣ್ಯಾರಿಲ್ಲಿ, ಎಷ್ಟೂರಲ್ಲಿ ನಲ್ಲಿನ ಹೆಸರಾಗಿಲ್ಲಿ. ತಂದಾನ ತಂದಾನ ಈ ಅಂದ ತಂದಾನ ಬಾಬಾರ ಬಂದದ ಆತ್ರಲೇನ ಯಾರದ್ರಿ ತಮ್ಮ ಮನ್ಯಾಗ? ಅಲ್ಲ, ಸ್ವಲ್ಪ ಮನಿ ಹೊರಗತ್ತ ಬಂದ್ ನೋಡ್ರಟ. ಬರ್ರಿ, ಯಾರದ್ರಿ? ಬಾಂಧೋಯಪ್ಪ, ಬಾಂದಿಲ್ಲ. ಓಹೋ, ಬನ್ನಿರಿ. ನೀವ ಊರಿಗೆ ದೊಡ್ಡವರು, ಏನು ಇತ್ತ ಕಡೆ ಈ ಬಡವರ ಮನೆಗೆ ಬಂದ ಕೆಲಸ? ಹೌದು, ನಾವೇ ಶಾಂತಮ್ಮ ಸಟ್ಟ ಸುಟ್ಟಿಗಾಗಿ ಏನು ನಮ್ಮ ನಿಮ್ಮ ಋಣಾನುಬಂಧ ಅನೇಕ ವರ್ಷಗಳಿಂದ ವೈರತ್ವಕ್ಕೆ ಮುನ್ನಡೆದಿರುವಾಗ ಈಗ ಸ್ವಾತಾನ ಹೇಳುವುದು ಎಲ್ಲಿಯ ಮಾತು? ಈಗ ನೀವು ಇಲ್ಲಿ ಕಾಲಿಟ್ಟಿದ್ದೀರಂದ ಮೇಲೆ ಏನಾದರೂ ಒಂದು ಮಸಲತ್ತು ಇರಲೇಬೇಕು. ನೋಡು ಬಲರಾಮ, ಆ ನಿಮ್ಮನ್ನು ಕರೆಸಿ ನಮಗೆ ಬರಬೇಕಾದ ಆಸ್ತಿಗೆ ಸಹಿ ಮಾಡಿ ಕಳಿಸು, ಅಷ್ಟೇ ಸಾಕು. ಈಗ ಅಣ್ಣ ಮನೆಯಲ್ಲಿಲ್ಲ, ಅವನಿದ್ದಾಗ ಬರಬಹುದು. ಏಯ್, ಮನೆಯಲ್ಲಿ ಬಚ್ಚಿಟ್ಟುಕೊಂಡು ಸುಳ್ಳು ಹೇಳ್ತಾ ಇದ್ದೀಯಾ? ಇಲ್ಲ, ನಾವಾಗಿ ಹೋಗಿ ಒಳಗೆ ಎಳೆದುಕೊಂಡು ಬಂದು ಸಹಿ ಮಾಡಿಸ್ಕೊಳ್ಬೇಕಾ? ಅವನಿಲ್ಲವೆಂದರು ಅದೇ ಮಾತನ್ನ ಹೇಳ್ತಾ ಇದೆಯಲ್ಲ. ಅವನ ಕರಿಯಲ್ಲ ಅಂದ್ರೆ ಏನ್ ಮಾಡ್ತೀಯೋ? ನಮ್ಮ ಗೌಡ್ರನ್ನ ಬಿಡೋ ತಮ್ಮ, ಸುಮ್ಮ ಗೌಡ್ರ ಹೇಳಿ ಅಂತ ಕೇಳಿ ಸಹಿ ಮಾಡಿಸಿ ಬೇಡ. ಏ ಶಕ್ತಿ, ಮುಕ್ಳಿ ಮುಚ್ಚಿಕೊಂಡು ಗಪ್ಪ ನಿಲ್ಬೇಕ. ಕೊಯ್ ಅಂದೆ ಕೊಡ್ಲೆ. ಶೆಟ್ಟಿ, ಏ ಶೆಟ್ಟಿ, ಈ ಸಾವು ಸಮೀಪಿಸಿದ ಪ್ರಾಣಿ ಇಷ್ಟೊಂದು ಹಾರಾಡ್ತಾ ಇದೆಯಲ್ಲ, ಇದರ ಕತೆ ಮುಗಿಸಲೇಬೇಕು. ಹಂಗಾರಿ ಅಪ್ಪ, ಅದೊಂದ್ ಸ್ವಲ್ಪ ದೀಪ ಆರ ಮುಂದೆ ಒಂದಿಟ್ಟು ಉರಿದು ಹಚ್ಚರಿ, ಅದು ಬರಬರಿ ಐತಿ ಅದು. ಗೌಡ್ರೆ, ಕರಿಯ, ಏ ಕರಿಯ, ಆದಷ್ಟು ಬೇಗ ಈ ಭೇಟಿಯನ್ನು ಆಡಲೇಬೇಕು. ಭೇಟಿ ಆಡ್ತೀನಿ ಗೌಡ್ರೆ. ಲೇ ಕರಿಯ, ಆ ಉರುಳು ಎಂಬ ಬೆಂಕಿ ಹೆಸರನ್ನು ಈ ಎಂಬ ಕಿಂಕರಿಗೆ ಮತ್ತೆ ನೆನಪಿಸಿದೆಯಾ ಮಗನೇ? ನನ್ನತ್ತಿಗೆ ಸತ್ತ ತಾಪದಲ್ಲಿ ನನ್ನ ಕೋಪ ಕೆರಳಿಸುವಂತೆ ಮತ್ತೆ ಆ ಹೆಸರನ್ನು ಎತ್ತಿದಿರ ಮಾರ್ಲಿ, ನಿಮ್ಮನ್ನು ಕೊಂದೇ ಬಿಡ್ತೇನೆ.
ಹೇಳಿದ ಮಾತು ಕೇಳ್ರಿ ಬಿಡ್ರಿ, ಹಂಗೆಲ್ಲ ಹಠ ಮಾಡಬಾರ್ದಂಗ. ಅಲ್ಲಿ ಏನೋ ಚೀದಾರ ಕೈ ಮಾತಾಡ್ಯಾನ, ಹಂಗೆಲ್ಲ ಮಾಡಬಾರ್ದು ಬಿಡ ಅವನು ಪಾಪ. ನಾನು ಹೋಗಿ ಬರ್ತೀನಿ. ಚಾಮುಂಡಿ ತಾಯಿಯಾನೆ ನಾನು ನಿಮ್ಮನೆ ನಿಮ್ಮೆಲ್ಲ ಛೇ, ಇದೊಂದು ವಿಧಿ ಆಟವೇ ಸರಿ. ಹತ್ತ ನನ್ನ ಅತ್ತಿಗೆ ಸತ್ತ ಅಣ್ಣ ಜೈಲಿನಲ್ಲಿ, ತಮ್ಮ ಈ ವಿಧಿ ಆಟದ ಕೈಯಲ್ಲಿ ಇರಲಿ. ಬಂದದ್ದು ಬರಲಿ, ಆ ಗುರುವಿನ ದಯೆ ಒಂದಿರಲಿ.